ಸೊ KE authorities said if the final seat matrix is delayed more, counseling will be delayed further. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಈಗ ನೀವು ತಮ್ನೇಲ್ ನೋಡಿ ಬಂದಿರ್ಬೋದು, ಕೌನ್ಸಿಲಿಂಗ್ ಡಿಲೇ ಆಗುತ್ತಾ? ಎಸ್, ಹಿಯರ್ ಈಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್. ಇದು ನ್ಯೂಸ್ ಪೇಪರಲ್ಲಿ ಬಂದಿರೋದು, ವಿತ್ ಪ್ರೂಫ್ ನಾನು ತೋರಿಸ್ತೀನಿ ಏನಂತ ಕೊಟ್ಟಿದ್ದಾರೆ, ಎದಕ್ಕೆ ಇದು ಆಗ್ತಾ ಇದೆ ಅಂತ. ಆ್ಯಂಡ್ ಆಲ್ಸೋ ತುಂಬ ಜನ ಏನಾದರೂ ಆಪ್ಷನ್ ಎಂಟ್ರಿ ಹಾಕೋದ್ರಲ್ಲಿ ಸಫರ್ ಆಗ್ತಾ ಇದ್ದರೆ, ಅಂದರೆ ಏನಾದರೂ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ ಅಂತ ಇದ್ದರೆ, ಎಸ್ ಯು ಕ್ಯಾನ್ ಸಿ. ಫಸ್ಟ್ ನಾನು ಇದನ್ನು ತಿಳಿಸ್ಬೇಕು. ಈಗ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ, ಇದು ಮೇಂಟೆನೆನ್ಸ್ ಅಲ್ಲಿದೆ ಅಂತ ಹಾಕಿದ್ದಾರೆ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಟ್ವಿಟರ್ನಲ್ಲಿ ಹಾಕಿರೋದು. ಓಕೆ, ನೀವು ಇಲ್ಲಿ ನೋಡ್ಬೋದು, ವೆಬ್ಸೈಟ್ ವಿಲ್ ನಾಟ್ ಬಿ ಆಪರೇಷನಲ್ ಫ್ರಮ್ 9 PM ಆನ್ June 25th. ಓಕೆ, ನಿನ್ನೆ 9 ಗಂಟೆಯಿಂದ ಇವತ್ತು 9 ಗಂಟೆವರೆಗೆ ಅದು ವರ್ಕ್ ಆಗೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇಫ್ ಎನಿವನ್ ಈಸ್ ಟ್ರೈಂಗ್ ಟು ಪುಟ್ ವೇಟ್ ಟಿಲ್ 9 PM, ಅದಾದಮೇಲೆ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಸ್, ಆ್ಯಂಡ್ ದಿಸ್ ವಾಸ್ ದ ಒನ್ ಮ್ಯಾಟರ್. ಆ್ಯಂಡ್ ಒನ್ ಮೋರ್ ಈಸ್, ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಲೀವಲ್ಲಿರೋ ಕಾರಣ ಓಕೆ ಏನಾಗ್ತಾ ಇದೆ, ಕೌನ್ಸಿಲಿಂಗ್ ಡಿಲೇ ಆಗ್ಬೋದು ಅಂತ ಬಂದಿದೆ. ಏನಂತ ಕಂಪ್ಲೀಟಾಗಿ ನಾನು ತಿಳಿಸ್ತೀನಿ. ಸೊ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಮೇನ್ಲಿ ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆನ್ ಲೀವ್, ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಟು ಬಿ ಡಿಲೇಡ್ ಫರ್ದರ್ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಏನು ಅನ್ನೋದನ್ನು ನಾನು ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು, ಈಗಾಗಲೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇವನ್ ಅ ವೀಕ್ ಆಫ್ಟರ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ resumed the counseling process for professional courses by allowing option entry with the available draft seat matrix. ಈಗ ನಿಮಗೆ ಗೊತ್ತೇ ಇದೆ, KE ವೆಬ್ಸೈಟಲ್ಲಿ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಕಳಿಸಿದ್ದಾರೆ, ಬಟ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೂಡ ಬಂದಿಲ್ಲ. ಎದಕ್ಕೆ ಬರ್ತಾ ಇಲ್ಲ? ಒಂದಿಷ್ಟು ಜನ ಕೇಳ್ತಾ ಇದ್ರಿ, ಅಕ್ಕ ಸೀಟ್ ಮ್ಯಾಟ್ರಿಕ್ಸೇ ಬಿಟ್ಟಿಲ್ಲ, ಹೇಗೆ ಹಾಕೋದಕ್ಕ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ here what happened means there is no communication from the government about the final seat matrix for the engineering courses. ಯಾವುದೇ ಥರದ ಮಾಹಿತಿ ಬಂದಿಲ್ಲ ಅಂತೆ ಗೌರ್ಮೆಂಟಿಂದ. ಯಾಕೆ ಅನ್ನೋದಕ್ಕೆ ಇಲ್ಲಿ ಅವರು ಕೊಟ್ಟಿದ್ದಾರೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಶೆಡ್ಯೂಲ್ ಪ್ರಕಾರ July 6ಗೆ ಮಾಕ್ ಅಲಾಟ್ಮೆಂಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಓಕೆ, ಆಸ್ ಪರ್ ದ ಶೆಡ್ಯೂಲ್ KE is planning to announce mock seat allotment on July 6 and it is possible only if it gets the final seat matrix. ಓಕೆ, ಸೀಟ್ ಮ್ಯಾಟ್ರಿಕ್ಸ್, ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಮಾತ್ರ ಇದು ಪಾಸಿಬಲ್ ಆಗುತ್ತೆ. ಅಂದರೆ ಏನಕ್ಕ, ಮುಂದೆ ಹೋಗುತ್ತಾ? ಎಸ್, ಪ್ರೊಬಬ್ಲಿ ಮುಂದೆ ಹೋಗುತ್ತೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾಕಂತ ನೋಡೋಣ. ಅಕಾರ್ಡಿಂಗ್ ಟು ದ ಸೋರ್ಸಸ್ ಇನ್ ದ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ಸೀನಿಯರ್ ಬ್ಯೂರೋಕ್ರೇಟ್ Tulsi Madineni, who was recently appointed principal secretary to the department, is on leave till June 30. ಓಕೆ, June 30ವರೆಗೂ ಅವರು ಲೀವಲ್ಲಿದ್ದಾರಂತೆ. ಆಮೇಲೆ ಏನಾಗಿದೆ, ಅಪರೆಂಟ್ಲಿ ಶಿ ಹ್ಯಾಸ್ ನಾಟ್ ಹ್ಯಾಂಡೆಡ್ ಓವರ್ ಚಾರ್ಜ್ ಟು ಎನಿವನ್. ಲೀವಲ್ಲಿದ್ದಾರೆ, ಮತ್ತು ಅವರ ಕೆಲಸ ಏನಿತ್ತು ಅದನ್ನು ಬೇರೆದವ್ರಿಗೂ ಯಾರಿಗೂ ಕೂಡ ಚಾರ್ಜಲ್ಲಿ ಕೊಟ್ಟಿಲ್ಲ ಅಂತೆ. ಸೊ ಏನಾಗಿದೆ, ಆ್ಯಸ್ ಇನ್ಫಾರ್ಮ್ಡ್ ಬೈ ದ ಸೋರ್ಸಸ್, ಇನ್ ದ ಅಬ್ಸೆನ್ಸ್ ಆಫ್ ದ ಪ್ರಿನ್ಸಿಪಲ್ ಸೆಕ್ರೆಟರಿ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೆಟ್ ದ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಪ್ರೂವ್ಡ್ ಬೈ ದ ಮಿನಿಸ್ಟರ್ ಕನ್ಸರ್ನ್. ದ ಹೈಯರ್ ಎಜುಕೇಷನ್ ಪೋರ್ಟ್ಫೋಲಿಯೋ ಈಸ್ ಕರೆಂಟ್ಲಿ ವಿತ್ Chief Minister D.K. Shivkumar and the seat matrix has to be approved by him. ಓಕೆ, ಸೊ ಈಗ ಏನಾಗಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲದೆ ಇರೋ ಕಾರಣ ಅದು ಫೈನಲ್ ಸೀಟ್ ಮ್ಯಾಟ್ರಿಕ್ಸನ್ನ ಕಳಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಕರೆಂಟ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಹತ್ರ ಇದೆ, ಅವ್ರು ಅಪ್ರೂವ್ ಮಾಡಿದ ಮೇಲೇ ಅದು ಪಾಸಿಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾಟ್ ಜಸ್ಟ್ ಅಂಡರ್ ಗ್ರಾಜುಯೇಟ್ ಇಂಜಿನಿಯರಿಂಗ್, KE is waiting for the seat matrix of architecture courses and MTech courses too. ಓಕೆ, MTech ಕೋರ್ಸಸ್ಗೂ ಕೂಡ ವೇಟ್ ಮಾಡ್ತಾ ಇದೆ ಅಂತೆ. ಓಕೆ, ದ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಆಲ್ಸೋ ಸೆಂಡ್ ಡೀಟೇಲ್ಸ್ ಆಫ್ ಸರೆಂಡರ್ಡ್ ಸೀಟ್ ಇನ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ which we will add to the pool of engineering seats, said an official source from KE. ಇದು KE ಹೇಳಿದೆ. As shared by KE officials, seat matrices of both UG and MTech are important. ಸೊ ಈಗೇನಾಗಿದೆ, ಸೀಟ್ ಮ್ಯಾಟ್ರಿಕ್ಸ್ ಅಂತೂ ಸಿಕ್ಕಿಲ್ಲ. ಅದು ಅವರು MTech ನಡೆಸ್ತಾ ಇದ್ದಾರೆ. ಸೊ ಈಗ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಕೂಡ ನಡೆಸ್ತಾ ಇದ್ದಾರೆ, ಬಟ್ ಏನಾಗಿದೆ, ಸೀಟ್ ಮ್ಯಾಟ್ರಿಕ್ಸೇ ಇಲ್ಲ. ಸೊ ವಿ ಪ್ಲ್ಯಾನ್ ಸಪ್ರೇಟ್ ಕೌನ್ಸಿಲಿಂಗ್ ಫಾರ್ MTech ಕೋರ್ಸಸ್ ಟು ಅವಾಯ್ಡ್ ಇನ್ಕನ್ವೀನಿಯನ್ಸ್ ಟು ಸ್ಟೂಡೆಂಟ್ಸ್ ಆಸ್ ಪ್ರೈವೇಟ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ ಅಡ್ಮಿಟ್ ಸ್ಟೂಡೆಂಟ್ಸ್ ಅಂಡರ್ ಪ್ರೈವೇಟ್ ಕೋಟಾ ಸೀಟ್ಸ್ ಫಾಸ್ಟ್ ಆ್ಯಂಡ್ ಕಮೆನ್ಸ್ ಕ್ಲಾಸಸ್. ಸೊ ಅವರು ನಾವು ಹೇಳ್ತಾ ಇದ್ದಾರೆ, MTech ಮತ್ತು ನಾವು ಅಂಡರ್ ಗ್ರ್ಯಾಜುಯೇಟ್ ಇದೇನಿತ್ತು ಅದನ್ನು ಸಪ್ರೇಟಾಗಿ ನಡೆಸಿದ್ವಿ, ಇನ್ಕನ್ವೀನಿಯನ್ಸ್ ಆಗಬಾರ್ದಂತ. ಬಟ್ ಈಗೇನಾಗಿದೆ, ಎರಡಕ್ಕೂ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲ, ನಮಗೆ ಮುಂದೆ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ KE ಅಥಾರಿಟಿ ಸೇಡ್ ಇಫ್ ದ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಈಸ್ ಡಿಲೇಡ್ ಮೋರ್, ಕೌನ್ಸಿಲಿಂಗ್ ವಿಲ್ ಬಿ ಡಿಲೇಡ್ ಫರ್ದರ್. ಸೊ ಇಲ್ಲಿ ನಮಗೆ ಹಿಂಟ್ ಸಿಕ್ತು, ಇಲ್ಲಿ ಕೊಟ್ಟಿದ್ದಾರೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಈಗ ಡಿಲೇ ಆಗುತ್ತೆ ಅಂದರೆ ಫೈನಲಿ ಕೌನ್ಸಿಲಿಂಗ್ ಕೂಡ ಡಿಲೇ ಆಗುತ್ತೆ. ದಿಸ್ ಇಯರ್ ದ ಗೌರ್ಮೆಂಟ್
announced that it will conduct counseling without waiting for NEET results. ನಿಮ್ಗೆ ಈಗಾಗಲೇ ಗೊತ್ತಿದೆ ಸಪ್ರೇಟ್ ನಡೆಸ್ತೀವಿ, ನಾವು ನೀಟನ್ನು ಮರ್ಜ್ ಮಾಡೋದಿಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಈಗೇನಾಗಿದೆ, ಬಟ್ ನೌ ಇಟ್ ಲುಕ್ಸ್ ಲೈಕ್ by the time we receive the seat matrix, NEET results will be out, the sources said. ಓಕೆ, ಈಗ ನೀಟ್ ರಿಸಲ್ಟ್ಸ್ ಬಿಟ್ಬಿಡ್ತಾರೆ. ಸೊ ಇನ್ನೂ ಕೂಡ ಏನಾದರೂ ಚೇಂಜಸ್ ಮಾಡೋದಿದ್ರೆ ಖಂಡಿತ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈ? ಬಿಕಾಸ್ ಈಗ ನೀಟ್ ರಿಸಲ್ಟ್ಸ್ ಏನು ಬಿಡ್ತಾರೆ ಆ ಟೈಮ್ಗೆ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಬಿಕಾಸ್ ಆಫ್ ದಿಸ್ ದೇರ್ ಆರ್ ಮೆನಿ ಚಾನ್ಸಸ್ ದಟ್ ಕೌನ್ಸಿಲಿಂಗ್ ವಿಲ್ ಬಿ ಡಿಲೇಡ್. ಸೊ ಏನಾಗುತ್ತೆ ಅಂತ ನೋಡೋಣ. ಡಿಲೇ ಆಯ್ತಂದ್ರೂ ನೀವು ಈಗ ನಿಮ್ಮ ಆಪ್ಷನ್ ಎಂಟ್ರಿ ಅಂತೂ ಹಾಕೋದೇ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಈಗಾಗಲೇ ನಾನು ಆಪ್ಷನ್ ಎಂಟ್ರಿ ಯಾರ್ಯಾರು ಕೇಳಿದ್ದೀರಾ ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ. ಸೊ ಇನ್ನೂ ಡೌಟ್ಸ್ ಇದ್ದವ್ರು ಕೇಳ್ತಾ ಇದ್ದೀರಾ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನಾಗುತ್ತೆ ಅಂತ ನೋಡೋಣ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಥ್ಯಾಂಕ್ ಯು.